ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಳಂ ಭವತು ಲೋಕಾ ಸಮಸ್ತ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೀಯ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ಬೆನ್ನು ನೋವಿನಿಂದ ಯೋಗ ಚಿಕಿತ್ಸೆಯನ್ನು ಹೇಗೆ ಪಡ್ಕೊಳ್ಬೋದು ಅನ್ನೋದನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಕೆಲವಾರು ವಿಧಾನಗಳನ್ನು ನೋಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗವನ್ನು ಯೋಗ ಚಿಕಿತ್ಸೆಯ ಮೂಲಕ ನಮ್ಮ ಬೆನ್ನು ನೋವನ್ನು ಹೇಗೆ ಗುಣಪಡಿಸಿಕೊಳ್ಬೋದು ಮತ್ತು ಮನೆಯಲ್ಲಿ ಅಭ್ಯಾಸವನ್ನು ಹೇಗೆ ಇಟ್ಕೊಳ್ಬೋದು, ಯಾವ ಆಸನಗಳನ್ನು ಅಭ್ಯಾಸವನ್ನು ಮಾಡ್ಬೋದು, ಸುಲಭವಾದ ಚಿಕಿತ್ಸಾ ರೂಪಕವಾದ ಅಭ್ಯಾಸಗಳನ್ನು ಹೇಗೆ ಮಾಡ್ಬೋದು. ಇದಕ್ಕೆ ಒಂದು ಗೋಡೆ ಬೇಕಾಗತ್ತೆ ಮತ್ತು ಒಂದು ಕುರ್ಚಿ ಬೇಕಾಗತ್ತೆ. ಕುರ್ಚಿ ಮನೆಯಲ್ಲಿರುತ್ತೆ, ಗೋಡೆಯು ಮನೆಯಲ್ಲಿರುತ್ತೆ. ಈ ಪರಿಕರಗಳನ್ನು ಉಪಯೋಗಿಸಿಕೊಂಡು ಸರಳವಾದ ಪರಿಕರಗಳೊಂದಿಗೆ ನಾವು ಅಭ್ಯಾಸವನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಬರೋಣ. ಮೊದಲನೇ ಅಭ್ಯಾಸ ಉತ್ತಿತ ತ್ರಿಕೋಣಾಸನ. ಇದನ್ನು ನಾವು ಗೋಡೆಯ ಪಕ್ಕದಲ್ಲೂ ಮಾಡಬಹುದು ಮತ್ತು ಈ ರೀತಿಯಾಗಿ ಒಂದು ಕುರ್ಚಿಯನ್ನು ಇಟ್ಕೊಂಡು ಮಾಡಬಹುದು. ಹೇಗೆ ಮಾಡುವುದು ಅನ್ನೋದನ್ನು ನೋಡ್ತಾ ಬರೋಣ. ಉತ್ತಿತ ತ್ರಿಕೋಣ ಆಸನ ಇದು ನಿಲುಭಂಗಿಯ ಅಭ್ಯಾಸ, ಸ್ಟ್ಯಾಂಡಿಂಗ್ ಪೋಸ್ಚರ್ಸ್. ಈ ಸ್ಟ್ಯಾಂಡಿಂಗ್ ಪೋಸ್ಚರ್ ಏನು ಮಾಡುತ್ತೆ, ನಮ್ಮ ಬೆನ್ನಿನ ಭಾಗಕ್ಕೆ ಒಂದು ಶಕ್ತಿಯನ್ನು ಒದಗಿಸುತ್ತೆ. ಅದು ಹೇಗೆ ಅನ್ನೋದನ್ನು ನೋಡೋಣ. ನಿಧಾನವಾಗಿ ಆ ಕುರ್ಚಿಯ ಹಿಂಬದಿಯ ಅಡ್ಡರಾಡಿಗೆ ನಮ್ಮ ಕಾಲಿನ ಬಲಗಾಲಿನ ಒಂದು ಸಿನ್ ಬೋನನ್ನು, ಕಣಕಾಲನ್ನು ತಾಗಿಸಿ ಹಿಮ್ಮಡಿಯನ್ನು ಒಳಮುಖವಾಗಿ ಇಟ್ಕೊಳ್ಳೋಣ. ಹಿಮ್ಮಡಿಯನ್ನು 90 ಡಿಗ್ರಿ ಕೋನದಲ್ಲಿ ಒಳಮುಖವಾಗಿ ಇಟ್ಕೊಂಡು ಅದರ ಸಮಾನಾಂತರವಾಗಿ ಎಡಗಾಲನ್ನು 3 ಅಡಿಯಿಂದ 4 ಅಡಿಯವರೆಗೆ ವಿಸ್ತರಿಸೋಣ. ಇಲ್ಲಿ ಕಾಲನ್ನು ವಿಸ್ತರಿಸುವಾಗ 3 ಅಡಿಗಿಂತ ಕಡಿಮೆ ಇರಬಾರ್ದು, 4 ಅಡಿಗಿಂತ ಜಾಸ್ತಿ ಇರಬಾರ್ದು. ಅಷ್ಟರ ಒಳಗೆ ನಮ್ಮ ಪರಿಧಿಯನ್ನು ಇಟ್ಕೊಂಡು ಕಾಲನ್ನು ವಿಸ್ತಾರಗೊಳಿಸಿ ನೋಡಿ. ಗೋಡೆ ಹತ್ತಿರ ಮಾಡುವಾಗ ಗೋಡೆಗೆ ಕಾಲು ಕೊಟ್ಟು ಕುರ್ಚಿಯನ್ನು ಗೋಡೆಗೆ ತಾಗಿಸಿ ಮಾಡುವಂಥದ್ದು. ಗೋಡೆಯ ಸಪೋರ್ಟ್ ಇಲ್ಲದೇ ಹಾಗೆ ನಾವು ಮಾಡುವಂಥದ್ದು. ಎರಡು ಬದಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಗೋಡೆಯ ಸಪೋರ್ಟ್ ಇದೆ, ಒಂದು ವಿತೌಟ್ ವಾಲ್ ಸಪೋರ್ಟ್ ಇದೆ. ಅದೆರಡನ್ನೂ ನೋಡ್ತಾ ಬನ್ನಿ. ಈ ಸ್ಥಿತಿಯಲ್ಲಿ ನಾವು ಅಭ್ಯಾಸವನ್ನು ಹೇಗೆ ಮುಂದುವರಿಸೋದು. ಈಗ ನೋಡಿ, ನಿಧಾನವಾಗಿ ನಮ್ಮ ಕಾಲಿನ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಕೊಡೋಣ. ಹಿಮ್ಮಡಿಯನ್ನು ಒಳಮುಖವಾಗಿಟ್ಟಂಥ ಕಾಲಿನ ಸ್ಥಿತಿಯನ್ನು ಗಮನಿಸ್ತಾ ಪಾದದ 4 ಅಂಚನ್ನು ನೆಲಕ್ಕೆ ತಾಗಿಸಿ ಹಿಮ್ಮಡಿಯನ್ನು ನೆಲಕ್ಕೆ ಒತ್ತುಕೊಳ್ಳೋಣ. ಆಗ ನಮ್ಮ ಮಂಡಿಯ ಭಾಗ ನೇರ ಆಗತ್ತೆ. ಆ ಮಂಡಿಯನ್ನು ನೇರಗೊಳಿಸೋಣ. ಅದರ ಮೂಲಕ ನಮ್ಮ ತೊಡೆಯ ಸ್ನಾಯುಗಳನ್ನು ಮೇಲಕ್ಕೆಳೆದು ಪೃಷ್ಠವನ್ನು ಬಿಗಿಗೊಳಿಸೋಣ. ಅದಾದ ಮೇಲೆ ಎಡಗಾಲಿಗೆ ಗಮನ ಕೊಡಿ. ಎಡಗಾಲಿನ ಪಾದದ ಹೊರವಲಯ, ಔಟರ್ ಎಡ್ಜ್, ಪಾದದಲ್ಲಿ 4 ಹಂತ ಇರುತ್ತೆ. ಔಟರ್ ಎಡ್ಜ್, ಇನ್ನರ್ ಎಡ್ಜ್, ಫ್ರಂಟ್ ಫುಟ್ ಆ್ಯಂಡ್ ಬ್ಯಾಕ್ ಫುಟ್. ಈ 4 ಹಂತವನ್ನು ನೆಲಕ್ಕೆ ತಾಗಿಸ್ತಾ ನಮ್ಮ ಗಮನವನ್ನು ಎಡಪಾದದ ಹೊರವಲಯ, ಔಟರ್ ಎಡ್ಜನ್ನು ಗಮನಿಸ್ತಾ ಅದನ್ನು ನೆಲಕ್ಕೆ ಒತ್ತೋಣ. ಕಿರುಬೆರಳನ್ನು ನೆಲಕ್ಕೆ ಒತ್ತೋಣ, ಹೆಬ್ಬೆರಳನ್ನು ನೆಲಕ್ಕೆ ಒತ್ತೋಣ. ಆಗೇನಾಗತ್ತೆ, ನಮ್ಮ ಕಾಲಿನ ಸ್ಥಿತಿ ಶರೀರಕ್ಕೊಂದು ಬ್ಯಾಲೆನ್ಸ್ ಕೊಡುತ್ತೆ, ಈಕ್ವಲ್ ಬ್ಯಾಲೆನ್ಸ್ ಕೊಡುತ್ತೆ, ಸಮಮಿತಿಯನ್ನು ಕೊಡುತ್ತೆ. ಆ ಸಮಮಿತಿಯನ್ನು ಇಲ್ಲಿ ಅಭ್ಯಾಸ ಮಾಡಿಕೊಂಡು ಆ ಎಡಗಾಲಿನ ಮಂಡಿಯನ್ನು ನೇರ ಮಾಡ್ಕೊಳ್ಳೋಣ. ತೊಡೆಯ ಸ್ನಾಯುಗಳನ್ನು ಒಳಗಡೆ ಎಳ್ಕೊಳ್ಳೋಣ. ಪೃಷ್ಠವನ್ನು ಬಿಗಿಗೊಳಿಸೋಣ. ಈ ಸ್ಥಿತಿಯಲ್ಲಿ ಆ ಸ್ಥಿರವಾದ ಸ್ಥಿತಿಯನ್ನು ಗಮನಿಸ್ತಾ ಇರೋಣ. ಆಮೇಲೆ ನಿಧಾನವಾಗಿ ನಮ್ಮ ಬಲಗೈ ಹಸ್ತವನ್ನು ಚೇರಿನ ಪ್ಲೇಟ್ ಮೇಲೆ ಬಿಡೋಣ. ಕೈ ಬೆರಳುಗಳನ್ನು ಅಗಲ ಮಾಡಿಬಿಟ್ಟು ಮೊಣಕೈಯನ್ನು ನೇರಗೊಳಿಸಿ ಎಡಗೈ ಮೊಣಕೈ ಮಡಚಿ ಸೊಂಟದ ಮೇಲೆ ಕೊಡೋಣ. ಈಗ ಮತ್ತೊಮ್ಮೆ ಶರೀರದ ಎಲ್ಲ ಅಲೈನ್ಮೆಂಟನ್ನು ಗಮನಿಸೋಣ. ಕಾಲಿನ ಭಾಗ, ಪೃಷ್ಠದ ಭಾಗ, ನಮ್ಮ ಪೃಷ್ಠದ ಹಿಂಬದಿಯ ಎರಡೂ ಭಾಗಗಳು ಕೂಡ ಈ ರೀತಿಯಾಗಿ ನೋಡಿ, ಒಂದಕ್ಕೆ ಒಂದು ಸಮಾನಾಂತರವಾಗಿರಬೇಕು. ಒಂದು ಪೃಷ್ಠ ಹಿಂದೆ, ಒಂದು ಪೃಷ್ಠ ಮುಂದೆ ಇರಬಾರ್ದು. ಅದನ್ನು ಕೂಡ ನಾವು ಅಲೈನ್ಮೆಂಟ್ ಮಾಡ್ಕೋಬೇಕು ಈ ರೀತಿ. ಆವಾಗ ನಮ್ಮ ಬೆನ್ನಿನ ಭಾಗಕ್ಕೆ ವಿಶೇಷವಾದ ಅಭ್ಯಾಸ ಆಗತ್ತೆ. ಈ ಸ್ಥಿತಿಯಲ್ಲಿ ನಮ್ಮ ಎಡಭುಜವನ್ನು ಹಿಂದಕ್ಕೆ ತಳ್ಳೋಣ, ಬಲಭುಜವನ್ನು ಮುಂದಕ್ಕೆ ತಳ್ಳೋಣ. ಆಗೇನಾಗುತ್ತೆ, ನಮ್ಮ ಎದೆ ಭಾಗ ವಿಸ್ತಾರಗೊಳ್ಳುತ್ತೆ.
ಸೊಂಟದ ಭಾಗವನ್ನು ಗಮನಿಸೋಣ. ಯಾವುದೇ ಒತ್ತಡವನ್ನು ಸೊಂಟದ ಭಾಗದಲ್ಲಿ ಕೊಡಬಾರ್ದು, ಸಹಜವಾಗಿ ಇಟ್ಕೊಳ್ಬೇಕು. ಈ ಸ್ಥಿತಿಯಲ್ಲಿ ವಿಸ್ತಾರಗೊಂಡ ಎದೆ ಮೂಲಕ ದೀರ್ಘ ಉಸಿರಾಟವನ್ನು ಮಾಡೋಣ. ನಿಧಾನವಾಗಿ ಉಸಿರಾಟವನ್ನು ಅನುಸರಿಸುತ್ತಾ ಹಾಗೆ ಎಡಗೈಯನ್ನು ಮೇಲೆ ಕೆತ್ತೋಣ. ತ್ರಿಕೋಣಾಸನದ ಮೂಲ ಸ್ವರೂಪಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ನಮ್ಮ ಕೆಳಭಾಗದಲ್ಲಿರುವ ಬಲಭುಜದ ನೇರವಾಗಿ ನಮ್ಮ ಎಡಭುಜವನ್ನು ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊಣಕೈಯನ್ನು ಮಡಚಿ ಈ ರೀತಿ ನೇರಗೊಳಿಸಿ ನಮ್ಮ ಅಂಗೈಗಳನ್ನು ನಮ್ಮ ಕಿವಿಯ ನೇರವಾಗಿ ಇಟ್ಕೊಳ್ಳೋಣ. ದೃಷ್ಟಿಯನ್ನು ನಮ್ಮ ಕೈ ಬೆರಳಿನ ನಡು ಬೆರಳಲ್ಲಿ ಇಡೋಣ. ಈ ರೀತಿ ಇಟ್ಟಾಗ ನಮ್ಮ ತ್ರಿಕೋಣ ಸ್ಥಿತಿ, ಅನೇಕ ತ್ರಿಕೋಣಾಕಾರ ಈ ಶರೀರದಲ್ಲಿ ಉಂಟಾಗಿದೆ. ಆ ಒಂದು ಕಂಕಳಲ್ಲಿ, ಕಾಲಿನಲ್ಲಿ, ಈ ಭುಜದ ಹತ್ರ ಇಲ್ಲೆಲ್ಲ ಅನೇಕ ತ್ರಿಕೋಣ ಸ್ಥಿತಿಯನ್ನು ನಾವು ಟ್ರಯಾಂಗ್ಯುಲರ್ ಶೇಪನ್ನು ನಾವು ಈ ಸ್ಥಿತಿಯಲ್ಲಿ ನೋಡ್ತೇವೆ. ಅದಕ್ಕೆ ಇದಕ್ಕೆ ಅನ್ವರ್ಥನಾಮವಾಗಿ ತ್ರಿಕೋಣಾಸನ ಅಂತ ಹೆಸರನ್ನು ಇಟ್ಟಿದ್ದೀವಿ. ಈ ಸ್ಥಿತಿಯಲ್ಲಿ ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಬರೋಣ. ಸಾಮಾನ್ಯವಾಗಿ ನಾವು ಕತ್ತನ್ನು ಮೇಲೆ ಕೆತ್ತಿ ಕೈ ಹಸ್ತವನ್ನು ನೋಡುವಾಗ ನಮಗೆ ಕತ್ತಿನಲ್ಲಿ ಒತ್ತಡ ಬರುತ್ತೆ. ಯಾರಿಗೆ ಸರ್ವೈಕಲ್ ಪ್ರಾಬ್ಲಮ್ ಇರುತ್ತೋ, ಯಾರಿಗೆ ಕತ್ತು ನೋವಿರುತ್ತೋ ಅಂಥವರು ಈ ಕತ್ತನ್ನು ಸಹಜವಾಗಿ ಇಟ್ಕೊಳ್ಬೇಕು, ಮೇಲಕ್ಕೆ ಎತ್ತುವ ಅವಶ್ಯಕತೆ ಇಲ್ಲ. ಇಲ್ಲಿ ನೇರವಾಗಿ ಇಟ್ಕೊಂಡು ಆರಾಮದಲ್ಲಿ ಸಹಜವಾದ ಉಸಿರಾಟವನ್ನು ಮಾಡುವಂಥದ್ದು. ನೋಡಿ, ಇಲ್ಲಿ ಚೇರಿನ ಸಪೋರ್ಟನ್ನು ಶರೀರಕ್ಕೆ ಕೊಟ್ಟಾಗ ನಮ್ಮ ಅಲೈನ್ಮೆಂಟು, ನಮ್ಮ ನಿಲುಭಂಗಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಎಲ್ಲಿಯೂ ಒತ್ತಡ ಇಲ್ಲ, ಎಲ್ಲಿಯೂ ನೋವಿನ ಅನುಭವ ಇಲ್ಲ. ಇದೊಂದು ಕ್ಲಾಸಿಕಲ್ ಪೋಸ್ಚರಿಗೆ ಈ ಒಂದು ಪರಿಕರಗಳು ನಮಗೆ ಸಹಾಯವನ್ನು ಮಾಡುವಂಥದ್ದು. ಹಾಗೆ ತ್ರಿಕೋಣಾಸನವನ್ನು 1 ನಿಮಿಷಗಳ ಕಾಲದವರೆಗೆ ದೀರ್ಘ ಉಸಿರಾಟವನ್ನು ಮಾಡ್ತಾ ಇದ್ದರೆ ನಮ್ಮ ಬೆನ್ನಿಗೆ ಬಲ ಬರ್ತದೆ ಮತ್ತು ಮುಖ್ಯವಾಗಿ ನಮ್ಮ ಕಾಲಿನಲ್ಲಿ ಎಲ್ಲ ನರಕೇಂದ್ರಗಳು, ಮಾಂಸಖಂಡಗಳು, ಮೂಳೆಗಳು ಬಲಿಷ್ಠಗೊಳ್ತವೆ. ಇಡೀ ಶರೀರಕ್ಕೆ ಬಲ ಬರುತ್ತೆ. ತನ್ಮೂಲಕ ನಮ್ಮ ಬೆನ್ನಿನ ಭಾಗ ಹದಗೊಳ್ಳುತ್ತೆ, ಅಲ್ಲಿರೋ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಈ ತ್ರಿಕೋಣಾಸನ ಬೆನ್ನು ನೋವು ಇದ್ದವರಿಗೆ ತುಂಬ ಉಪಯುಕ್ತವಾದ ಅಭ್ಯಾಸ. ಇನ್ನು ಅದನ್ನೇ ಇನ್ನೊಂದು ಬದಿಯಲ್ಲಿ ನೋಡೋಣ. ನಿಧಾನವಾಗಿ ಬಲಗೈಯನ್ನು ಮೇಲೆ ಕೆತ್ಕೊಳ್ಳಿ, ಚೇರಿನ ಅಡ್ಡರಾಡನ್ನು ಹಿಡ್ಕೊಳ್ಳಿ, ನಂತರ ಕಾಲುಗಳನ್ನು ನಿಧಾನವಾಗಿ ಹತ್ತಿರ ತನ್ನಿ. ಇನ್ನೊಂದು ಎಡಬದಿಯ ಅಭ್ಯಾಸವನ್ನು ನೋಡೋಣ. ನಿಮಗೆ ಶರೀರದ ಮುಂಭಾಗ ಮತ್ತು ಹಿಂಭಾಗ ಎರಡೂ ಭಾಗವನ್ನು ತೋರಿಸಲಿಕ್ಕೆ ಈ ಒಂದು ಅಲೈನ್ಮೆಂಟನ್ನು ನಾವು ಇಟ್ಕೊಂಡಿದ್ದೀವಿ. ಅದನ್ನು ನೀವೆಲ್ಲರೂ ನಿಧಾನವಾಗಿ ಗಮನಿಸಿ. ತ್ರಿಕೋಣಾಸನ ತುಂಬ ಉಪಯುಕ್ತವಾದ ಅಭ್ಯಾಸ. ಎಡಗಾಲಿನ ಹಿಮ್ಮಡಿಯನ್ನು ಒಳಮುಖವಾಗಿ ತಂದು ಚೇರಿನ ಹಿಂಬದಿಯ ಅಡ್ಡರಾಡಿಗೆ ತಾಗಿಸ್ಕೊಳ್ಳೋಣ. ಆ ಸಿನ್ ಬೋನ್ಗೆ ಅದು ಟಚ್ ಆಗಲಿ. ಆಮೇಲೆ ನಿಮ್ಮ ಬಲಗಾಲನ್ನು 3 ಅಡಿಯಿಂದ 4 ಅಡಿಯಿಂದ 3 ಅಡಿಯವರೆಗೆ ವಿಸ್ತಾರಗೊಳಿಸೋಣ. ಪಾದದ ಹಿಮ್ಮಡಿ, ಬಲಗಾಲದ ಹಿಮ್ಮಡಿ ನೇರವಾಗಿರಲಿ, ಪಾದದ ಬೆರಳುಗಳು ಮುಮ್ಮುಖವಾಗಿರಲಿ. ಎಡಗಾಲಿನ ಹಿಮ್ಮಡಿ ಒಳಮುಖವಾಗಿರಲಿ 90 ಡಿಗ್ರಿ ಕೋನದಲ್ಲಿ. ಪಾದದ ಬೆರಳುಗಳು ಅದರ ನೇರವಾಗಿರಲಿ, ಒಳಮುಖವಾಗಿರಲಿ. ಇಲ್ಲಿ ಕಾಲಿನ ಕಡೆ ಗಮನ ಕೊಡೋಣ. ಮಂಡಿಗಳನ್ನು ನೇರಗೊಳಿಸೋಣ. ನಿಧಾನವಾಗಿ ಎಡಗೈ ಹಸ್ತವನ್ನು ಚೇರಿನ ಪ್ಲೇಟ್ ಮೇಲೆ ಬಿಡಿ. ಬೆರಳುಗಳನ್ನು ಅಗಲವಾಗಿಟ್ಕೊಳ್ಳಿ. ಆಗ ನಿಮಗೆ ಒಂದು ಪಿಲ್ಲರ್ ರೀತಿ ಈ ಕೈಗಳು ಸಹಾಯ ಮಾಡ್ತವೆ. ಇಲ್ಲಿ ಮೊಣಕೈಯನ್ನು ನೇರಗೊಳಿಸೋಣ. ನಂತರ ಬಲಗೈಯನ್ನು ಸೊಂಟದ ಮೇಲಿಡೋಣ. ಪೃಷ್ಠದ ಭಾಗವನ್ನು ಅಲೈನ್ಮೆಂಟ್ ಮಾಡ್ಕೊಳ್ಳೋಣ. ಸೊಂಟದ ಭಾಗ ಸಡಿಲ ಬಿಟ್ಟು ನಿಧಾನವಾಗಿ ಈ ಬಲಭುಜವನ್ನು ಹಿಂದಕ್ಕೆ ತಳ್ಳೋಣ, ಎಡಭುಜವನ್ನು ಮುಂದಕ್ಕೆ ತಳ್ಳೋಣ. ಆಗ ಈ ಎದೆ ಭಾಗ ವಿಶಾಲಗೊಳ್ಳುತ್ತದೆ. ಆಗ ನಿಧಾನವಾಗಿ ಉಸಿರು ತಗೊಳ್ತಾ ಈ ಕೆಳಗಡೆ ಇಟ್ಟಿರುವ ಚೇರ್ ಮೇಲಿಟ್ಟಿರುವ ಎಡಗೈ ಭುಜದ ನೇರವಾಗಿ ನಮ್ಮ ಬಲಭುಜವನ್ನು ಮೇಲೆ ಕೆಳೆಯೋಣ. ನೋಡಿ, ಈ ಬಲಭುಜವನ್ನು ನಾವು ಮೇಲೆ ಕೆಳೆದಾಗ ಈ ಆಂಪಿಟ್ ಭಾಗ, ಈ ಕಂಕಳು ಭಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಇಲ್ಲಿ ಒಂದು ಟ್ರ್ಯಾಕ್ಷನ್ ಉಂಟಾಗತ್ತೆ. ಈ ಫ್ರಂಟಲ್ ಇದು ರಿಪ್ಸ್ಗಳು ಮತ್ತು ಬ್ಯಾಕ್ ರಿಪ್ಸ್ಗಳು ಹಿಗ್ಗಲ್ಪಡುತ್ತೆ. ಆಗ ಶ್ವಾಸಕೋಶಕ್ಕೆ ವಿಶೇಷವಾದ ಅಭ್ಯಾಸ ಇಲ್ಲಾಗತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ ಈ ಒಂದು ಅಭ್ಯಾಸದಿಂದ. ನೋಡಿ, ಇಲ್ಲಿ ನಿಧಾನವಾಗಿ ಸಾಧ್ಯವಾದರೆ ಕುತ್ತಿಗೆಯನ್ನು ತಿರುಗಿಸಿ ಮೇಲ್ಮುಖವಾಗಿ ನೋಡ್ತಾ ಈ ನಡು ಬೆರಳನ್ನು ನೋಡ್ತಾ ಇರೋಣ. ಇಲ್ಲಿ ನಿಮ್ಮ ಏಕಾಗ್ರತೆಯನ್ನು ಕೊಡಿ. ಈ ಅಭ್ಯಾಸದಿಂದ ನಮಗೆ ಏಕಾಗ್ರತೆಯೂ ಕೂಡ ಹೆಚ್ಚುತ್ತದೆ ಮತ್ತು ಶರೀರಕ್ಕೆ ಒಳ್ಳೆಯ ಉತ್ತಮವಾದ ಲಾಭ ಸಿಗ್ತದೆ. ಸಹಜವಾದ ಉಸಿರಾಟವಿರಲಿ. ಇಲ್ಲಿ 1 ನಿಮಿಷಗಳ ಕಾಲ ಇದ್ದು ಈ ಆಸನದ ಸ್ಥಿತಿಗೆ ಬಂದಾಗ ನಾವು ಯಾವುದೇ ರೀತಿಯ ಬಿಗಿತನವನ್ನು ಇಟ್ಕೊಳ್ಬಾರ್ದು, ಒತ್ತಡವನ್ನು ಇಟ್ಕೊಳ್ಬಾರ್ದು. ಸಹಜವಾಗಿ ಸ್ಥಿರವಾಗಿ ಆರಾಮದಲ್ಲಿರಬೇಕು. ಅದಕ್ಕೆ ನಮ್ಮ ಪತಂಜಲಿ ಮುನಿಗಳು ಏನು ಹೇಳಿದ್ದಾರೆ ಯೋಗ ಸೂತ್ರದಲ್ಲಿ? ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದ್ದಾರೆ. ಸ್ಥಿರವಾದ ಭಂಗಿಯಲ್ಲಿ, ಸುಖವಾದ ಸ್ಥಿತಿಯಲ್ಲಿ, ಆರಾಮದಲ್ಲಿ ಇರಬೇಕು ಆಸನದಲ್ಲಿ ಅಂತ ಹೇಳಿದ್ದಾರಲ್ವ. ಆ ಸೂತ್ರವನ್ನು ನಾವು ಪ್ರತಿಯೊಂದು ಅಭ್ಯಾಸದಲ್ಲಿಯೂ ಅಳವಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಧಾನವಾಗಿ ಉಸಿರು ತಗೊಳ್ತಾ ಹಾಗೇ ವಾಪಸ್ ಬರೋಣ. ಕಾಲುಗಳನ್ನು ಹತ್ತಿರ ತರೋಣ.
ಕುರ್ಚಿಯ ಸಹಾಯದಿಂದ ಕಾಲುಗಳನ್ನು ಹತ್ತಿರ ತಂದು ವಾಪಸ್ ಬರೋಣ. ಇನ್ನು ಮುಂದಿನ ಹಂತ ಎರಡನೇ ಅಭ್ಯಾಸವನ್ನು ನೋಡೋಣ, ಪಾರ್ಶ್ವಕೋಣಾಸನ. ಇದನ್ನು ಕೂಡ ಕುರ್ಚಿಯ ಸಹಾಯದಿಂದ ನಾವು ಮಾಡೋಣ. ಗೋಡೆಯಲ್ಲಿ ಒಬ್ಬರು ಮಾಡ್ತಾರೆ, ಗೋಡೆಗೆ ಬಿಟ್ಟು ಇನ್ನೊಬ್ಬರು ಮಾಡ್ತಾರೆ. ಎರಡನ್ನೂ ನೀವು ವೀಕ್ಷಣೆ ಮಾಡ್ತಾ ಹೋಗಿ. ನಿಧಾನವಾಗಿ ಪಾರ್ಶ್ವಕೋಣಾಸನ. ಚೇರಿನ ನಡುವೆ ನೇರವಾಗಿ ಕೂತ್ಕೊಳ್ಬೇಕು ಮತ್ತು ಬಲಗಾಲಿನ ಸ್ಥಿತಿಯನ್ನು ಚೇರಿನ ಮುಂಭಾಗದ ಕಾಲಿಗೆ ತಾಗಿಸ್ಕೊಳ್ಬೇಕು. ಹಿಮ್ಮಡಿಯನ್ನು ಒಳಮುಖವಾಗಿ ತರಬೇಕು. 90 ಡಿಗ್ರಿ ಕೋನದಲ್ಲಿ ಒಳಗಿಟ್ಕೊಳ್ಬೇಕು. ಆ ಚೇರಿನ ಮುಂದ್ಗಡೆ ಇರೋ ಕಾಲಿಗೆ ನಮ್ಮ ಕಾಲಿನ ಹಿಮ್ಮಡಿಯನ್ನು ತಾಗಿಸಬೇಕು. ನಂತರ ಈ ಬಲಗಾಲಿನ ಪೂರ್ಣ ಸ್ಥಿತಿಯನ್ನು, ತೊಡೆಯ ಭಾಗವನ್ನು ಚೇರಿನ ಪ್ಲೇಟ್ ಮೇಲೆ ಬಿಡಬೇಕು. ಮತ್ತು ಇಲ್ಲಿ ನೋಡಿ, ಈ ಒಂದು ಮಂಡಿಯ ಹಿಂಭಾಗದಲ್ಲಿರುವ ಸ್ಪೇಸ್ ಇದೆಯಲ್ಲ, ಇದು ಇರಬಾರ್ದು. ಇದನ್ನು ಪೂರ್ತಿ ತಳ್ಳಿ, ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಬಾರ್ದು. ಇದನ್ನು ಮುಂದಕ್ಕೆ ತಳ್ಳಿ ಚೇರಿಗೆ ಒತ್ತಿ ನಮ್ಮ ಕಾಲನ್ನು ಇಟ್ಕೊಳ್ಬೇಕು. ಆಮೇಲೆ ಇಡೀ ನಮ್ಮ ಎಡಗಾಲಿನ ಪೃಷ್ಠದಿಂದ ಹಿಡಿದು ಪಾದದವರೆಗೆ ಚೇರಿನ ಹೊರಗೆ ಬರಬೇಕು. ಇಲ್ಲಿ ನಮ್ಮ ಪೃಷ್ಠದ ನೇರವಾಗಿ ನಮ್ಮ ಎಡಗಾಲಿನ ಸ್ಥಿತಿಯನ್ನು ನೇರಗೊಳಿಸಬೇಕು. ಪಾದದ ಹೊರವಲಯವನ್ನು ಗಮನಿಸ್ತಾ ಅದನ್ನು ನೆಲಕ್ಕೆ ಊರಲಿಕ್ಕೆ ಪ್ರಯತ್ನ ಮಾಡಬೇಕು. ನೆಲಕ್ಕೆ ಊರಿದಾಗ ನೋಡಿ, ಈ ಕಾಲಿನ ಸ್ಥಿತಿ ಎಷ್ಟು ನೇರವಾಗಿ ಬಂದಿದೆ. ಈ ಒಂದು ನೇರ ಸ್ಥಿತಿ ನಮಗೆ ಬರಬೇಕು. ತದಾದ ನಂತರ ನಿಧಾನವಾಗಿ ನಿಮ್ಮ ಬಲಗೈಯ ಮೊಣಕೈಯನ್ನು ತೊಡೆಯ ಮೇಲಿಟ್ಟು ಚೇರಿನ ಮುಂದ್ಗಡೆ ಇರುವ ಪ್ಲೇಟನ್ನು ಹಿಡ್ಕೊಳ್ಳಿ. ಅದು ನಿಮಗೆ ಆಧಾರ ಸ್ತಂಭವಾಗತ್ತೆ. ಇದಾದ ಮೇಲೆ ಎದೆಯನ್ನು ವಿಶಾಲಗೊಳಿಸಿ ಉಸಿರು ತಗೊಳ್ತಾ ನಿಧಾನವಾಗಿ ಎಡಗೈಯನ್ನು ಮೇಲಕ್ಕೆತ್ತಿ. ಈಗ ನಿಮ್ಮ ತೋಳಿನ ಭಾಗ ನಿಮ್ಮ ಕಿವಿಯನ್ನು ತಾಗಬೇಕು. ಈ ಸ್ಪೇಸನ್ನು ಇಟ್ಕೋಬಾರ್ದು, ಇಲ್ಲಿ ಕ್ಲೋಸ್ ಆಗಬೇಕು ಒಂದಕ್ಕೊಂದು. ಹೀಗೆ ಕಿವಿ ಭಾಗ ನಮ್ಮ ತೋಳನ್ನು ತಾಗಬೇಕು. ಆಗೇನಾಗತ್ತೆ, ಆಟೋಮೆಟಿಕ್ ಆಗಿ ಸಹಜವಾಗಿ ನಮ್ಮ ಈ ಆಂಪಿಟ್ ಭಾಗ ಅಂದರೆ ಕಂಕಳ ಭಾಗ ಓಪನ್ ಅಪ್ ಆಗುತ್ತೆ. ಆವಾಗ ನಮ್ಮ ಫ್ರಂಟಲ್ ರಿಪ್ಸ್ ಮತ್ತು ಬ್ಯಾಕ್ ರಿಪ್ಸ್ಗಳು ಎಕ್ಸ್ಪ್ಯಾನ್ಷನ್ ಆಗ್ತವೆ. ಪಾರ್ಶ್ವಕೋಣಾಸನದಲ್ಲಿ ಅನುಭವಿಸಬೇಕಾದಂಥ ಆಸನದ ಸ್ಥಿತಿ. ಇಲ್ಲಿ ನಿಧಾನವಾಗಿ ಕುತ್ತಿಗೆಯನ್ನು ಸ್ವಲ್ಪ ಮುಂದಕ್ಕೆ ಬಾಗಿಸಿ ಹಾಗೆ ನಿಮ್ಮ ಕಂಕಳನ್ನು ನೋಡುವ ಸ್ಥಿತಿ ಬರಬೇಕು. ನಿಮ್ಮ ಕಂಕಳನ್ನು ನೀವು ನೋಡಬೇಕು, ಆಂಪಿಟನ್ನು ನೀವು ನೋಡಬೇಕು. ಇದು ಕ್ಲಾಸಿಕಲ್ ಪೋಸ್ಚರ್ ಆಫ್ ಪಾರ್ಶ್ವಕೋಣಾಸನ. ಇಲ್ಲಿ ಸಹಜವಾದ ಉಸಿರಾಟವನ್ನು ಮಾಡೋಣ, ನಿಧಾನವಾದ ಉಸಿರಾಟವನ್ನು ನಿರ್ವಹಿಸೋಣ. 1 ನಿಮಿಷಗಳ ಕಾಲ ಇದ್ದರೆ ನಮ್ಮ ಬೆನ್ನಿನ ಭಾಗಕ್ಕೆ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟಂತಾಗತ್ತೆ ಮತ್ತು ಎದೆಯ ಭಾಗಕ್ಕೆ ಮತ್ತು ಈ ಜಾನು ರುಜ್ಜುಗಳಿಗೆ, ಮಂಡಿಯ ಭಾಗಕ್ಕೆ ಮತ್ತು ಈ ಹಿಪ್ ಪಾಯಿಂಟ್ಗಳಿಗೆ, ಪೃಷ್ಠದ ಭಾಗಕ್ಕೆ, ವಿಶೇಷವಾಗಿ ಇಡೀ ಶರೀರಕ್ಕೆ ಅಭ್ಯಾಸವನ್ನು ಕೊಟ್ಟಾಗತ್ತೆ ಪಾರ್ಶ್ವಕೋಣಾಸನ. ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನು ಬಿಡಿಸ್ಕೊಳ್ಳಿ. ಹಾಗೆ ಕಾಲುಗಳನ್ನು ಹತ್ತಿರ ತನ್ನಿ. ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಿ ಯೋಗ ತಜ್ಞರನ್ನು ಭೇಟಿಯಾಗಿ ಈ ಎಲ್ಲ ಯೋಗ ಪದ್ಧತಿಯನ್ನು ಕಲಿತು ನೀವು ಆರೋಗ್ಯವಂತರಾಗಿ ಬಾಳಿ ಮತ್ತು ಔಷಧಿ ರಹಿತವಾಗಿ ಬಾಳಲಿಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.